ನೀವೇನಾದ್ರೂ ಆಪಲ್ ಕಂಪನಿಯ ಮ್ಯಾಕ್ ಬುಕ್ ಲ್ಯಾಪ್ಟಾಪ್ ಅಥವಾ ಐಫೋನ್ ತಗೋಬೇಕಾ? ಹಾಗಿದ್ರೆ ಕಮ್ಮಿ ಬೆಲೆಗೆ ಸಿಗೋಕೆ ಕೆಲವರು ಏನ್ ಟ್ರಿಕ್ಸ್ ಯೂಸ್ ಮಾಡ್ತಿದ್ದಾರೆ ಗೊತ್ತಾ? ಮ್ಯಾಕ್ ಬುಕ್ ಲ್ಯಾಪ್ಟಾಪ್ ಗಳು ವಿಯೆಟ್ನಾಂ ನಲ್ಲಿ ಭಾರತಕ್ಕಿಂತ ಕಮ್ಮಿ ಬೆಲೆಗೆ ಸಿಗ್ತಿರೋದು ಗೊತ್ತಾಗಿದೆ. ವ್ಯಕ್ತಿಯೊಬ್ಬ ವಿಯೆಟ್ನಾಮಿಗೆ ಹೋಗಿದ್ರು. ಈ ವೇಳೆ 36,500 ರೂಪಾಯಿ ಸೇವ್ ಮಾಡ್ಕೊಂಡ್ ಬಂದಿದ್ದಾರೆ. ಅಲ್ಲದೆ 11 ದಿನ ಟ್ರಿಪ್ ಕೂಡ ಎಂಜಾಯ್ ಮಾಡ್ಕೊಂಡ್ ಬಂದಿದ್ದಾರೆ. ಸಾಮಾನ್ಯವಾಗಿ ಕಮ್ಮಿ ಬೆಲೆಗೆ ಯಾವುದೇ ವಸ್ತು ಸಿಗುತ್ತೆ ಅಂದಾಗ ಹೆಚ್ಚು ದುಡ್ಡು ಕೊಟ್ಟು ಯಾರು ತಗೊಳ್ತಾರೆ ಹೇಳಿ? ಈಗ ರೆಡಿಟ್ ಯೂಸರ್ ಒಬ್ರು ಕೂಡ ಅದನ್ನೇ ಮಾಡಿದ್ದಾರೆ. ಈ ಬಗ್ಗೆ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಸೊ ಅವ್ರು ಏನ್ ಮಾಡಿದ್ರು, ಫ್ಲೈಟ್ ಹತ್ತಿ ವಿಯೆಟ್ನಾಂಗೆ ಹೋದ್ರು. ಹನೋಯ್ ಸಿಟಿಯಲ್ಲಿ ಲ್ಯಾಂಡ್ ಆಗ್ತಿದ್ದ ಹಾಗೆ ಈ ಬಗ್ಗೆ ಚೌಕಾಶಿ ಮಾಡಿದ್ದೆ ತಡ ಭಾರತದಲ್ಲಿ ಕಾರ್ಡ್ ಆಫರ್ ಎಲ್ಲ ಸೇರಿ 1.85 ಲಕ್ಷ ರೂಪಾಯಿ ಇರೋ ಮ್ಯಾಕ್ ಬುಕ್ ಅಲ್ಲಿ 1.48 ಲಕ್ಷ ರೂಪಾಯಿಗೆ ಸಿಕ್ಕಿದೆ. ಅದನ್ನ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಮತ್ತು ಏರ್ಪೋರ್ಟ್ ನಲ್ಲಿ ರಿಫಂಡಿಂಗ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಮಾಡಿ ಇಷ್ಟು ಬೆಲೆಗೆ ಅವರಿಗೆ ಮ್ಯಾಕ್ ಬುಕ್ ಸಿಕ್ಕಿದೆ. ಸೊ 36,000 ರೂಪಾಯಿ ಸೇವ್ ಆಗಿದೆ. ಅಂದ್ರೆ ಹತ್ತತ್ರ ಅವರು ವಿಯೆಟ್ನಾಂ ಟ್ರಿಪ್ ನ ಟಿಕೆಟ್ ಬೆಲೆಯಷ್ಟೇ ಹಣವನ್ನ ಸೇವ್ ಮಾಡ್ಕೊಂಡಿದ್ದಾರೆ. ಅವರ ಮ್ಯಾಕ್ ಬುಕ್ ಖರೀದಿ, ಟ್ರಿಪ್ ಕಾಸ್ಟ್ ಎಲ್ಲ ಸೇರಿ 2.8 ಲಕ್ಷ ರೂಪಾಯಿ ಆಯ್ತು. ಟ್ಯಾಕ್ಸ್ ರಿಫಂಡ್ ಆಗಿ 1.97 ಲಕ್ಷ ರೂಪಾಯಿಗೆ ಡೌನ್ ಆಯ್ತು. ಇದರಲ್ಲಿ ಮ್ಯಾಕ್ ಬುಕ್ ಬಿಟ್ರೆ ಫ್ಲೈಟ್ ಟಿಕೆಟ್, ಫುಡ್, ವಸತಿ ಹೀಗೆ ವಿಯೆಟ್ನಾಂ ನಲ್ಲಿದ್ದ ಎಲ್ಲ ಖರ್ಚು 48,000 ರೂಪಾಯಿಯಲ್ಲೇ ಆಗಿ ಹೋಗಿದೆ. ಹೀಗಾಗಿ ಇದರಿಂದ ಭರ್ಜರಿ ಉಳಿತಾಯ ಆಗಿದೆ ಅಂತ ಅವ್ರು ಹೇಳಿದ್ದಾರೆ. ಬರೀ ವಿಯೆಟ್ನಾಂ ಮಾತ್ರ ಅಲ್ಲ, ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋ ಐಫೋನ್ಗಳು ದುಬೈ ಏರ್ಪೋರ್ಟ್ ನಲ್ಲಿ ಭಾರತಕ್ಕಿಂತ 16,000 ಕಮ್ಮಿ ಬೆಲೆಗೆ ಸಿಗುತ್ತೆ. ದುಬೈಗೆ ಹೋಗಿ ಬರೋ ಫ್ಲೈಟ್ ಟಿಕೆಟ್ ನಷ್ಟು ಡಿಫರೆನ್ಸ್ ಇರುತ್ತೆ. ಸೊ ಆ ದುಡ್ಡಲ್ಲಿ ದುಬೈ ಟ್ರಿಪ್ ಅಪ್ ಅಂಡ್ ಡೌನ್ ಮಾಡಿ ಒಂದಿನ 2 ದಿನ ಕಳೆದು ಬರ್ತಾ ಐಫೋನ್ ತಗೊಬನ್ನಿ ಅಂತ ತುಂಬಾ ಜನ ಚರ್ಚೆ ಮಾಡಿರೋದು ಕೂಡ ನೀವು ನೋಡಿರಬಹುದು. ಸ್ನೇಹಿತರೆ, ಎಲ್ಲ ರೀತಿಯ ಪ್ರಸಕ್ತ ಆಗು ಹೋಗುಗಳ ಸಂಪೂರ್ಣ ಮಾಹಿತಿಗೆ ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ.